ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆಗೆ ನಾನು ಎನ್ನುವ ಶೀರ್ಷಿಕಡಿಯ ಮತ್ತೋರ್ವ ಕವಿ ಕೊಪ್ಪಳದ ಮಹೇಶ್ ಬಳ್ಳಾರಿ. 101 ಮಠಗಳು, 1000 ಬಸದಿ, ಗುಡಿ ಗೋಪುರಗಳ ಪಡೆದಂಥ ಊರಿನಳು ಹರಕೆ ಹೊತ್ತಿರುವ ತಾಯಿಯ ಮಗ ನಾನು ಅನ್ನುವ ಒಂದು ಐ ಕಾಂಟ್ ಬ್ರೀದ್ ಅಂತಕ್ಕಂಥ ಒಂದು ಸಂಕಲನದಿಂದ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಮಂದಿರ ಮತ್ತು ಮಸೀದಿ. 20ರ ಹರೆಯದಲ್ಲಿ ಅಲ್ಲಿಗೆ ಇವನು ಕಲ್ಲು ತೂರಿ. 20ರ ಹರೆಯದಲ್ಲಿ ಅಲ್ಲಿಗೆ ಇವನು ಕಲ್ಲು ತೂರಿ, ಇಲ್ಲಿಗೆ ಅವನು ಚಪ್ಪಲಿ ತೂರಿ. 20ರ ಹರೆಯದಲ್ಲಿ ಅಲ್ಲಿಗೆ ಇವನು ಕಲ್ಲು ತೂರಿ, ಇಲ್ಲಿಗೆ ಅವನು ಚಪ್ಪಲಿ ತೂರಿ. ಬೆಂಕಿಗೆ ಬೆಂಕಿ, ರಕ್ತಕ್ಕೆ ರಕ್ತ. ಈಗ 70ರಲ್ಲಿ ಒಂದೇ ಕಟ್ಟೆಯ ಮೇಲೆ ಬೈಟು ಚಹಾ ಹೀರಿ. 70ರಲ್ಲಿ ಒಂದೇ ಕಟ್ಟೆಯ ಮೇಲೆ ಬೈಟು ಚಹಾ ಹೀರಿ, ಒಂದೇ ಚುಟ್ಟದಲ್ಲಿ ಅವನೊಂದು ದಮ್ಮು ಇವನೊಂದು ದಮ್ಮು ಎಳೆಯುತ್ತ. ಭೂತದ ಪೌರುಷಕ್ಕೆ ಪಶ್ಚಾತ್ತಾಪವೀಗ, ಭೂತದ ಪೌರುಷಕ್ಕೀಗ ಪಶ್ಚಾತ್ತಾಪವೀಗ. ನಾಳೆ ಇವರು ಸತ್ತಾಗಲೂ ಸ್ವರ್ಗಕ್ಕೆ ಪ್ರವೇಶವಿಲ್ಲ. ನಾಳೆ ಇವರು ಸತ್ತಾಗಲೂ ಸ್ವರ್ಗಕ್ಕೆ ಪ್ರವೇಶವಿಲ್ಲ. ರಾಮ ಅವನನ್ನು, ರಹಿಮ ಇವನನ್ನು ಕುತ್ತಿಗೆ ಹಿಡಿದು ಹೊರಹಾಕುತ್ತಾರೆ. ರಾಮ ಅವನನ್ನು, ರಹಿಮ ಇವನನ್ನು ಕುತ್ತಿಗೆ ಹಿಡಿದು ಹೊರಹಾಕುತ್ತಾರೆ. ಅವನು ಕಳಸವಾಗಲಿಲ್ಲ, ಇವನು ಮಿನಾರಾಗಲಿಲ್ಲ. ಅವನು ಕಳಸವಾಗಲಿಲ್ಲ, ಇವನು ಮಿನಾರಾಗಲಿಲ್ಲ. ಪ್ರಾರ್ಥನೆ ಅವನಿಗೆ, ನಮಾಜು ಇವನಿಗೆ. ಪ್ರಾರ್ಥನೆ ಅವನಿಗೆ, ನಮಾಜು ಇವನಿಗೆ ಒಲೆಯಲೇ ಇಲ್ಲ. ಅವನ ಮನದ ಮಂದಿರದ ತುಂಬ ಮಲೀನತೆ, ಅವನ ಮನದ ಮಂದಿರದ ತುಂಬ ಮಲೀನತೆ. ಇವನ ಆತ್ಮದ ಮಸೀದಿಯ ತುಂಬ ಮತಾಂಧತೆ. ಅವನ ಮನದ ಮಂದಿರದ ತುಂಬ ಮಲೀನತೆ, ಇವನ ಆತ್ಮದ ಮಸೀದಿಯ ತುಂಬ ಮತಾಂಧತೆ. ದೇವರು ಒಲಿಯುವನೇ, ದೇವರು ಒಲಿಯುವನೇ. ಶರೀಫ ನುಡಿಸಿದ ತಂಬೂರಿಯ ನಾದ, ಶರೀಫ ನಮಿಸಿದ ಗುರು ಗೋವಿಂದನ ಪಾದ. ಶರೀಫ ನುಡಿಸಿದ ತಂಬೂರಿಯ ನಾದ, ಶರೀಫ ನಮಿಸಿದ ಗುರು ಗೋವಿಂದನ ಪಾದ. ಎರಡೂ ಅನರ್ಥ.